ಧರ್ಮಸ್ಥಳ ಶವ ಹುಟ್ಟಿಟ್ಟಂತ ಕೇಸ್ ಹಿಂದೆ ಹಣದ ವ್ಯವಹಾರ ನಡೆದಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇಡಿ ತನಿಖೆಯನ್ನ ನಡೆಸಬೇಕು ಅಂತ ಕೇಂದ್ರ ಸಚಿವ ಅಮಿತ್ ಶಾಗೆ ಈಗ ಮನವಿಯನ್ನ ಮಾಡಿದ್ದಾರೆ. ಅಮಿತ್ ಶಾಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಪ್ರಚಾರ ನಡೆಸೋದಕ್ಕೆ, ಷಡ್ಯಂತ್ರವನ್ನ ನಡೆಸೋದಕ್ಕೆ ಹಣದ ಹೊಳೆಯೇ ಹರಿದಿದೆ, ಹಣದ ವ್ಯವಹಾರ ನಡೆದಿದೆ, ಇಡಿ ತನಿಖೆ ನಡೆಸಬೇಕು ಅನ್ನುವಂತ ಆಗ್ರಹ ಕೋಟಾ ಶ್ರೀನಿವಾಸ್ ಪೂಜಾರಿ ಮನವಿಯನ್ನ ಮಾಡಿದ್ದಾರೆ. ಯೂಟ್ಯೂಬರ್ ಸೇರಿ ಕೆಲವರಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಇಡಿ ತನಿಖೆ ನಡೆಸಬೇಕು, ಆ ಮೂಲಕ ಸಂಪೂರ್ಣ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಈಗ ಒಂದು ಲೆಟರ್ ಕೂಡ ಬರೆದಿದ್ದಾರೆ. ಅಲ್ಲಿ ಲೆಟರ್ ಕೂಡ ಗಮನಿಸ್ತಾ ಇದೀವಲ್ಲ, ಪತ್ರವನ್ನ ಬರೆದಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಮಿತ್ ಶಾಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಹಣದ ವ್ಯವಹಾರಗಳು ನಡೆದಿದೆ, ಅದು ಕೇವಲ ಲಕ್ಷಗಟ್ಟಲೆ ಅಲ್ಲ, ಕೋಟಿಗಟ್ಟಲೆ ವ್ಯವಹಾರಗಳು ನಡೆದಿದೆ ಅನ್ನುವಂತ ಒಂದಷ್ಟು ಅನುಮಾನಗಳು, ಆರೋಪಗಳು ಕೇಳಿ ಬರ್ತಾನೆ ಇದೆ. ಅದರಲ್ಲೂ ಎಸ್ಪೆಷಲಿ ಈ ಯೂಟ್ಯೂಬರ್ಸ್ಗೆ ದುಡ್ಡು ಸಂದಾಯ ಆಗಿದೆ ಅನ್ನುವಂತ ವಿಚಾರಗಳು ಅನೇಕ ರೀತಿಯಲ್ಲಿ ಇದು ಕೂಡ ಚರ್ಚೆಗೂ ಗ್ರಾಸವಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತಾಡಿದ್ದಾರೆ, ಮನವಿ ಮಾಡಿದ್ದಾರೆ. ಹಾಗಾದ್ರೆ ಅಪಪ್ರಚಾರ ನಡೆಸ್ತಾ ಇರೋರ ವಿರುದ್ಧ ತನಿಖೆ ಆಗತ್ತಾ ಅನ್ನುವಂತ ಪ್ರಶ್ನೆ, ಅದರಲ್ಲೂ ಇಡಿ ಎಂಟ್ರಿ ಆಗತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಧರ್ಮಸ್ಥಳದ ಪವಿತ್ರತೆಗೆ ಧಕ್ಕೆಯನ್ನ ತರುವಂತ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ, ವ್ಯವಸ್ಥಿತ ಪಿತೂರಿಯನ್ನ ಮಾಡಲಾಗ್ತಾ ಇದೆ ಅನ್ನೋದಾದ್ರೆ ಮಾಡಿಸ್ತಾ ಇರೋದು ಯಾರು ಅನ್ನುವಂತ ಪ್ರಶ್ನೆ, ಇಡಿ ಎಂಟ್ರಿ ಆಗತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ಧರ್ಮಸ್ಥಳ ಶವ ಹುಟ್ಟಿಟ್ಟಂತ ಕೇಸ್ ಹಿಂದೆ ಹಣದ ವ್ಯವಹಾರ ನಡೆದಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇಡಿ ತನಿಖೆಯನ್ನ ನಡೆಸಬೇಕು ಅಂತ ಕೇಂದ್ರ ಸಚಿವ ಅಮಿತ್ ಶಾಗೆ ಈಗ ಮನವಿಯನ್ನ ಮಾಡಿದ್ದಾರೆ. ಅಮಿತ್ ಶಾಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಪ್ರಚಾರ ನಡೆಸೋದಕ್ಕೆ, ಷಡ್ಯಂತ್ರವನ್ನ ನಡೆಸೋದಕ್ಕೆ ಹಣದ ಹೊಳೆಯೇ ಹರಿದಿದೆ, ಹಣದ ವ್ಯವಹಾರ ನಡೆದಿದೆ, ಇಡಿ ತನಿಖೆ ನಡೆಸಬೇಕು ಅನ್ನುವಂತ ಆಗ್ರಹ ಕೋಟಾ ಶ್ರೀನಿವಾಸ್ ಪೂಜಾರಿ ಮನವಿಯನ್ನ ಮಾಡಿದ್ದಾರೆ. ಯೂಟ್ಯೂಬರ್ ಸೇರಿ ಕೆಲವರಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಇಡಿ ತನಿಖೆ ನಡೆಸಬೇಕು, ಆ ಮೂಲಕ ಸಂಪೂರ್ಣ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಈಗ ಒಂದು ಲೆಟರ್ ಕೂಡ ಬರೆದಿದ್ದಾರೆ. ಅಲ್ಲಿ ಲೆಟರ್ ಕೂಡ ಗಮನಿಸ್ತಾ ಇದೀವಲ್ಲ, ಪತ್ರವನ್ನ ಬರೆದಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಮಿತ್ ಶಾಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಹಣದ ವ್ಯವಹಾರಗಳು ನಡೆದಿದೆ, ಅದು ಕೇವಲ ಲಕ್ಷಗಟ್ಟಲೆ ಅಲ್ಲ, ಕೋಟಿಗಟ್ಟಲೆ ವ್ಯವಹಾರಗಳು ನಡೆದಿದೆ ಅನ್ನುವಂತ ಒಂದಷ್ಟು ಅನುಮಾನಗಳು, ಆರೋಪಗಳು ಕೇಳಿ ಬರ್ತಾನೆ ಇದೆ. ಅದರಲ್ಲೂ ಎಸ್ಪೆಷಲಿ ಈ ಯೂಟ್ಯೂಬರ್ಸ್ಗೆ ದುಡ್ಡು ಸಂದಾಯ ಆಗಿದೆ ಅನ್ನುವಂತ ವಿಚಾರಗಳು ಅನೇಕ ರೀತಿಯಲ್ಲಿ ಇದು ಕೂಡ ಚರ್ಚೆಗೂ ಗ್ರಾಸವಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತಾಡಿದ್ದಾರೆ, ಮನವಿ ಮಾಡಿದ್ದಾರೆ. ಹಾಗಾದ್ರೆ ಅಪಪ್ರಚಾರ ನಡೆಸ್ತಾ ಇರೋರ ವಿರುದ್ಧ ತನಿಖೆ ಆಗತ್ತಾ ಅನ್ನುವಂತ ಪ್ರಶ್ನೆ, ಅದರಲ್ಲೂ ಇಡಿ ಎಂಟ್ರಿ ಆಗತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಧರ್ಮಸ್ಥಳದ ಪವಿತ್ರತೆಗೆ ಧಕ್ಕೆಯನ್ನ ತರುವಂತ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ, ವ್ಯವಸ್ಥಿತ ಪಿತೂರಿಯನ್ನ ಮಾಡಲಾಗ್ತಾ ಇದೆ ಅನ್ನೋದಾದ್ರೆ ಮಾಡಿಸ್ತಾ ಇರೋದು ಯಾರು ಅನ್ನುವಂತ ಪ್ರಶ್ನೆ, ಇಡಿ ಎಂಟ್ರಿ ಆಗತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ಧರ್ಮಸ್ಥಳ ಶವ ಹುಟ್ಟಿಟ್ಟಂತ ಕೇಸ್ ಹಿಂದೆ ಹಣದ ವ್ಯವಹಾರ ನಡೆದಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇಡಿ ತನಿಖೆಯನ್ನ ನಡೆಸಬೇಕು ಅಂತ ಕೇಂದ್ರ ಸಚಿವ ಅಮಿತ್ ಶಾಗೆ ಈಗ ಮನವಿಯನ್ನ ಮಾಡಿದ್ದಾರೆ. ಅಮಿತ್ ಶಾಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಪ್ರಚಾರ ನಡೆಸೋದಕ್ಕೆ, ಷಡ್ಯಂತ್ರವನ್ನ ನಡೆಸೋದಕ್ಕೆ ಹಣದ ಹೊಳೆಯೇ ಹರಿದಿದೆ, ಹಣದ ವ್ಯವಹಾರ ನಡೆದಿದೆ, ಇಡಿ ತನಿಖೆ ನಡೆಸಬೇಕು ಅನ್ನುವಂತ ಆಗ್ರಹ ಕೋಟಾ ಶ್ರೀನಿವಾಸ್ ಪೂಜಾರಿ ಮನವಿಯನ್ನ ಮಾಡಿದ್ದಾರೆ. ಯೂಟ್ಯೂಬರ್ ಸೇರಿ ಕೆಲವರಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಇಡಿ ತನಿಖೆ ನಡೆಸಬೇಕು, ಆ ಮೂಲಕ ಸಂಪೂರ್ಣ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಈಗ ಒಂದು ಲೆಟರ್ ಕೂಡ ಬರೆದಿದ್ದಾರೆ. ಅಲ್ಲಿ ಲೆಟರ್ ಕೂಡ ಗಮನಿಸ್ತಾ ಇದೀವಲ್ಲ, ಪತ್ರವನ್ನ ಬರೆದಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಮಿತ್ ಶಾಗೆ
ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಹಣದ ವ್ಯವಹಾರಗಳು ನಡೆದಿದೆ, ಅದು ಕೇವಲ ಲಕ್ಷಗಟ್ಟಲೆ ಅಲ್ಲ, ಕೋಟಿಗಟ್ಟಲೆ ವ್ಯವಹಾರಗಳು ನಡೆದಿದೆ ಅನ್ನುವಂತ ಒಂದಷ್ಟು ಅನುಮಾನಗಳು, ಆರೋಪಗಳು ಕೇಳಿ ಬರ್ತಾನೆ ಇದೆ. ಅದರಲ್ಲೂ ಎಸ್ಪೆಷಲಿ ಈ ಯೂಟ್ಯೂಬರ್ಸ್ಗೆ ದುಡ್ಡು ಸಂದಾಯ ಆಗಿದೆ ಅನ್ನುವಂತ ವಿಚಾರಗಳು ಅನೇಕ ರೀತಿಯಲ್ಲಿ ಇದು ಕೂಡ ಚರ್ಚೆಗೂ ಗ್ರಾಸವಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತಾಡಿದ್ದಾರೆ, ಮನವಿ ಮಾಡಿದ್ದಾರೆ. ಹಾಗಾದ್ರೆ ಅಪಪ್ರಚಾರ ನಡೆಸ್ತಾ ಇರೋರ ವಿರುದ್ಧ ತನಿಖೆ ಆಗತ್ತಾ ಅನ್ನುವಂತ ಪ್ರಶ್ನೆ, ಅದರಲ್ಲೂ ಇಡಿ ಎಂಟ್ರಿ ಆಗತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಧರ್ಮಸ್ಥಳದ ಪವಿತ್ರತೆಗೆ ಧಕ್ಕೆಯನ್ನ ತರುವಂತ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ, ವ್ಯವಸ್ಥಿತ ಪಿತೂರಿಯನ್ನ ಮಾಡಲಾಗ್ತಾ ಇದೆ ಅನ್ನೋದಾದ್ರೆ ಮಾಡಿಸ್ತಾ ಇರೋದು ಯಾರು ಅನ್ನುವಂತ ಪ್ರಶ್ನೆ, ಇಡಿ ಎಂಟ್ರಿ ಆಗತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ಧರ್ಮಸ್ಥಳ ಶವ ಹುಟ್ಟಿಟ್ಟಂತ ಕೇಸ್ ಹಿಂದೆ ಹಣದ ವ್ಯವಹಾರ ನಡೆದಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇಡಿ ತನಿಖೆಯನ್ನ ನಡೆಸಬೇಕು ಅಂತ ಕೇಂದ್ರ ಸಚಿವ ಅಮಿತ್ ಶಾಗೆ ಈಗ ಮನವಿಯನ್ನ ಮಾಡಿದ್ದಾರೆ. ಅಮಿತ್ ಶಾಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಪ್ರಚಾರ ನಡೆಸೋದಕ್ಕೆ, ಷಡ್ಯಂತ್ರವನ್ನ ನಡೆಸೋದಕ್ಕೆ ಹಣದ ಹೊಳೆಯೇ ಹರಿದಿದೆ, ಹಣದ ವ್ಯವಹಾರ ನಡೆದಿದೆ, ಇಡಿ ತನಿಖೆ ನಡೆಸಬೇಕು ಅನ್ನುವಂತ ಆಗ್ರಹ ಕೋಟಾ ಶ್ರೀನಿವಾಸ್ ಪೂಜಾರಿ ಮನವಿಯನ್ನ ಮಾಡಿದ್ದಾರೆ. ಯೂಟ್ಯೂಬರ್ ಸೇರಿ ಕೆಲವರಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಇಡಿ ತನಿಖೆ ನಡೆಸಬೇಕು, ಆ ಮೂಲಕ ಸಂಪೂರ್ಣ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಈಗ ಒಂದು ಲೆಟರ್ ಕೂಡ ಬರೆದಿದ್ದಾರೆ. ಅಲ್ಲಿ ಲೆಟರ್ ಕೂಡ ಗಮನಿಸ್ತಾ ಇದೀವಲ್ಲ, ಪತ್ರವನ್ನ ಬರೆದಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಮಿತ್ ಶಾಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಹಣದ ವ್ಯವಹಾರಗಳು ನಡೆದಿದೆ, ಅದು ಕೇವಲ ಲಕ್ಷಗಟ್ಟಲೆ ಅಲ್ಲ, ಕೋಟಿಗಟ್ಟಲೆ ವ್ಯವಹಾರಗಳು ನಡೆದಿದೆ ಅನ್ನುವಂತ ಒಂದಷ್ಟು ಅನುಮಾನಗಳು, ಆರೋಪಗಳು ಕೇಳಿ ಬರ್ತಾನೆ ಇದೆ. ಅದರಲ್ಲೂ ಎಸ್ಪೆಷಲಿ ಈ ಯೂಟ್ಯೂಬರ್ಸ್ಗೆ ದುಡ್ಡು ಸಂದಾಯ ಆಗಿದೆ ಅನ್ನುವಂತ ವಿಚಾರಗಳು ಅನೇಕ ರೀತಿಯಲ್ಲಿ ಇದು ಕೂಡ ಚರ್ಚೆಗೂ ಗ್ರಾಸವಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತಾಡಿದ್ದಾರೆ, ಮನವಿ ಮಾಡಿದ್ದಾರೆ. ಹಾಗಾದ್ರೆ ಅಪಪ್ರಚಾರ ನಡೆಸ್ತಾ ಇರೋರ ವಿರುದ್ಧ ತನಿಖೆ ಆಗತ್ತಾ ಅನ್ನುವಂತ ಪ್ರಶ್ನೆ, ಅದರಲ್ಲೂ ಇಡಿ ಎಂಟ್ರಿ ಆಗತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಧರ್ಮಸ್ಥಳದ ಪವಿತ್ರತೆಗೆ ಧಕ್ಕೆಯನ್ನ ತರುವಂತ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ, ವ್ಯವಸ್ಥಿತ ಪಿತೂರಿಯನ್ನ ಮಾಡಲಾಗ್ತಾ ಇದೆ ಅನ್ನೋದಾದ್ರೆ ಮಾಡಿಸ್ತಾ ಇರೋದು ಯಾರು ಅನ್ನುವಂತ ಪ್ರಶ್ನೆ, ಇಡಿ ಎಂಟ್ರಿ ಆಗತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ಈಗ ಒಂದು ಲೆಟರ್ ಕೂಡ ಬರೆದಿದ್ದಾರೆ. ಅಲ್ಲಿ ಲೆಟರ್ ಕೂಡ ಗಮನಿಸ್ತಾ ಇದೀವಲ್ಲ, ಪತ್ರವನ್ನ ಬರೆದಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಮಿತ್ ಶಾಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಹಣದ ವ್ಯವಹಾರಗಳು ನಡೆದಿದೆ, ಅದು